ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಗಲಿಕೆಗೆ ಹಿರಿಯ ರಾಜಕಾರಣಿ ವೈಎಸ್.ವಿ. ದತ್ತ ತೀವ್ರ ಸಂತಾಪ ಸೂಚಿಸಿದ್ದು, ಹಲವು ವರ್ಷಗಳ ಹಿಂದೆ ಜ್ಯೋತಿಷಿಯೊಬ್ಬರು ಹೇಳಿದ್ದ ಭವಿಷ್ಯ ಇನ್ನು ನಿಜವಾಗಿದೆ ಅಂತ ಭಾವುಕರಾಗಿ ಸ್ಮರಿಸಿದ್ದಾರೆ. ಚೆನ್ನಮ್ಮ ಅವರಿಗೆ ಮುತ್ತೈದೆ ಸಾವು ಬರಲಿದೆ ಅಂತ ಅಂದೇ ಜ್ಯೋತಿಷಿಗಳು ಹೇಳಿದ್ರಂತೆ. ಇಂದು ದೇವೇಗೌಡರ ಸಮ್ಮುಖದಲ್ಲೇ ಅವರು ಇಹಲೋಕ ತ್ಯಜಿಸುವ ಮೂಲಕ ಆ ಮಾತುಗಳು ಅಕ್ಷರಶಃ ನಿಜವಾಗಿದೆ ಅಂತ ಹೇಳಿದ್ದಾರೆ. ಶನಿವಾರ ಮಧ್ಯಾಹ್ನ ದೇವೇಗೌಡರನ್ನ ಭೇಟಿಯಾದ ವೇಳೆ ಸಂಜೆ ಹೊತ್ತಿಗೆ ಚೆನ್ನಮ್ಮ ಅವರ ಆರೋಗ್ಯ ಸುಧಾರಿಸಬಹುದು ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದರು. ಆದರೆ ಕೆಲವೇ ಗಂಟೆಗಳಲ್ಲಿ ಅವರ ನಿಧನದ ಸುದ್ದಿ ತಿಳಿದು ಆಘಾತವಾಯಿತು ಎಂದರು. ಚೆನ್ನಮ್ಮ ಅವರೊಂದಿಗಿನ ಆತ್ಮೀಯ ಬಾಂಧವ್ಯವನ್ನ ನೆನಪಿಸಿಕೊಂಡ ದತ್ತ, ಅವರು ನನಗೆ ತಾಯಿ ಅಂತಿದ್ದರು. ನಾನು ಕೆಲ ತಿಂಗಳು ಮನೆಗೆ ಹೋಗದಿದ್ದರೆ ಅವರೇ ಕರೆ ಮಾಡಿ ಯಾಕೆ ಬರ್ಲಿಲ್ಲ ಅಂತ ಪ್ರೀತಿಯಿಂದ ಕೇಳ್ತಿದ್ರು. ಕೆಲವೊಮ್ಮೆ ಗೌಡರಿಗೆ ಆರೋಗ್ಯ ಸರಿಯಿಲ್ಲ, ನೀನು ಬಂದರೆ ಅವರಿಗೆ ಧೈರ್ಯ ಬರುತ್ತದೆ ಅಂತ ಜವಾಬ್ದಾರಿಯಿಂದ ಕರೆಯುತ್ತಿದ್ದರು. ಅವರ ಅಗಲಿಕೆ ನನಗೆ ಸ್ವಂತ ತಾಯಿಯನ್ನ ಕಳೆದುಕೊಂಡ ನೋವು ತಂದಿದೆ ಅಂತ ಭಾವುಕರಾದರು. ಚೆನ್ನಮ್ಮ ಅವರ ಬಾಲ್ಯದ ಗೆಳತಿ ಹಾಗೂ ಸಂಬಂಧಿ ದ್ಯಾವಮ್ಮ ಕೂಡ ಹಳೆಯ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ನಾವು ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದೆವು. ಚೆನ್ನಮ್ಮ ತಮ್ಮ ಕೈಯಿಂದಲೇ ಅಡುಗೆ ಮಾಡಿ ಊಟ ಬಡಿಸುತ್ತಿದ್ದರು. ಮಧ್ಯಾಹ್ನ ಎಲ್ಲರೂ ಸೇರಿ ಚೌಕಾಬಾರ ಆಡುತ್ತಿದ್ದ ದಿನಗಳನ್ನ ಮರೆಯಲು ಸಾಧ್ಯವಿಲ್ಲ. ಅಷ್ಟು ದೊಡ್ಡ ಕುಟುಂಬದ ಸೊಸೆಯಾಗಿದ್ದರೂ ಅವರ ಸರಳತೆ ಎಂದಿಗೂ ಬದಲಾಗಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಆರಾಧ್ಯ ದೇವತೆ ಶ್ರೀ ಚನ್ನಾಂಬಿಕಾ ದೇವಿ ಚೆನ್ನಮ್ಮ ಅವರ ಮನೆ ದೇವರಾಗಿದ್ದು, ದೇವಿಯ ಮೇಲಿನ ಅಪಾರ ಭಕ್ತಿಯಿಂದಲೇ ಅವರಿಗೆ ಚೆನ್ನಮ್ಮ ಎಂದು ನಾಮಕರಣ ಮಾಡಲಾಗಿತ್ತಂತೆ. ಮನೆ ದೇವರ ಮೇಲಿನ ಅವರ ಅಚಲ ಭಕ್ತಿ ಮತ್ತು ಸರಳ ಜೀವನವನ್ನ ಗ್ರಾಮಸ್ಥರು ಇಂದು ಕಣ್ಣೀರಿನಲ್ಲೇ ಸ್ಮರಿಸುತ್ತಿದ್ದಾರೆ.